ಸೊ ಈ ಕತೆ ಹೆಸರು ಒಂದು ಹೆಣ್ಣಿನ ಪಯಣ. ಇದು 3 ಜನರೇಷನ್ಸ್ ಕತೆ. ಸೊ ಇದು ಸ್ಟಾರ್ಟ್ ಆಗೋದು 1930s ಆರ್ 1940s ಆರ್ 1950s ಆ ಥರ, ಆ ರೇಂಜಲ್ಲಿ ಅಲ್ಲಿಂದ ಶುರು ಆಗುತ್ತೆ. ಸೊ ಅಲ್ಲಿಂದ 3 ಜನರೇಷನ್ಸಲ್ಲಿ ಒಂದು ಹೆಣ್ಣಿನ ಪಯಣ, ಅಂದರೆ ಅವಳಿಗೆ ಸಿಗ್ತಾ ಇದ್ದಿದ್ದ ಫ್ರೀಡಮ್, ಅವಳಿಗೆ ಸಿಗ್ತಾ ಇದ್ದಿದ್ದ ಮಾನ್ಯತೆ, ಅದರಿಂದ ಹೇಗೆ ನೆಕ್ಸ್ಟ್ ಜನ್ರೇಷನ್ ಇವಾಲ್ವ್ ಆಯಿತು, ಅದರಿಂದ ನೆಕ್ಸ್ಟ್ ಜನ್ರೇಷನ್ ಹೇಗೆ ಏನೇನು ಚಾಲೆಂಜಸ್ ಫೇಸ್ ಮಾಡಿ ಮುಂದೆ ಬರ್ತಾರೆ. ಸೊ ಇದು ಅದಕ್ಕೆ ಒಂದು ಓವರಾಲ್ ಹೆಸರು ಕೊಟ್ಟಿದ್ದೀನಿ, ಒಂದು ಹೆಣ್ಣಿನ ಪಯಣ ಅಂತ. ಬಟ್ ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಇಂಪಾರ್ಟೆಂಟು. ಎಲ್ಲ ಕ್ಯಾರೆಕ್ಟರ್ಸಲ್ಲೂ ಒಂದು ಪಾಸಿಟಿವ್ ಆ್ಯಂಗಲ್ ಇರುತ್ತೆ, ಒಂದು ನೆಗೆಟಿವ್ ಆ್ಯಂಗಲ್ ಇರುತ್ತೆ. ಸೊ ಬಿಕಾಸ್ ದಿಸ್ ಇಸ್ ಅ ಟ್ರೂ ಸ್ಟೋರಿ, ಅವರ ಕ್ಯಾರೆಕ್ಟರ್ಸ್ನ ಹಂಗಂಗೆ ಡಿಪಿಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ, ಅಂದರೆ 100% ಒಳ್ಳೆಯವರಲ್ಲ, 100% ಕೆಟ್ಟವರಲ್ಲ. ಸೊ ಸ್ಟೋರಿ ಥರ ನೋಡಿ, ಪ್ರತಿಯೊಂದು ಕ್ಯಾರೆಕ್ಟರ್ದು ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಈಗ ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡೋಣ. ನನ್ನ ಹೆಸರು ರಾಮಪ್ಪ ಅಂತ. ನಾನು ಪಂಚಾಯತಿ ಕಟ್ಟೆಯಲ್ಲಿ ಒಬ್ಬ ಮೆಂಬರು, ಸೊ ಊರಿಗೆ ದೊಡ್ಡವನು. ಇನ್ನು ನನ್ನ ಹೆಂಡತಿ ಹೆಸರು ಸುಂದ್ರಮ್ಮ. ಇನ್ನು ನನ್ನ ಮಗಳ ಹೆಸರು ಪಾರ್ವತಿ ಅಂತ. ನನಗೆ ಇನ್ನೂ ಸ್ವಲ್ಪ ಜನ ಮಕ್ಕಳಿದ್ದಾರೆ. ಸೊ ಅವ್ರನ್ನ ಸ್ಟೋರಿ ಮುಂದೆ ಆಗ್ತಾ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ಈ 3 ಕ್ಯಾರೆಕ್ಟರ್ಸ್ ಎಲ್ಲ ಸ್ಟೋರಿ ಸ್ಟಾರ್ಟ್ ಆಗುತ್ತೆ.